ಹಾಗೆ ನೀವು ನಿಮ್ಮ ಮನೆಗಳಲ್ಲಿ ಈ ದಿನ ಅವಕಾಶ ಕೊಟ್ಟಂತಹ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಇಲ್ಲೆಲ್ಲ ಶಾಲಾ ಮುಖ್ಯಸ್ಥರಿಗೆ ನನ್ನ ಬೆಳಗಿನ ವಂದನೆಗಳನ್ನ ನನ್ನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ. ಹಾಗೆ HPV ಕ್ಯಾನ್ಸರ್ ಅಂತ ನಾವು ಈಗಾಗಲೇ ಹೇಳಿದ್ದೀವಿ, ಎಲ್ಲರಿಗೂ ಲೆಟರ್ ಕೊಟ್ಟಿದ್ದೀವಿ. ಅಂದ್ರೆ 14 ವರ್ಷ ತುಂಬಿದಂತಹ ನಿಮ್ಮ ಮನೆಯ ಸಹೋದರಿ ಅಥವಾ ನಿಮ್ಮ ಯಾರು ಅಕ್ಕಪಕ್ಕ ಇರುವಂತಹ ಯಾರು ಶಾಲೆ ಬಿಟ್ಟಂತ ಮಕ್ಕಳು ಯಾರು ಇತ್ತು ಅಂದ್ರೆ 14 ವರ್ಷ ತುಂಬಿದಂತಹ ಹಾಗೂ 15 ವರ್ಷ ಒಳಗಡೆ ಆಚರಿಸಿಕೊಳ್ಳುವಂತಹ ಹೆಣ್ಮಕ್ಳು ಪೇರೆಂಟ್ಸ್ ಹೇಳ್ಬಿಡಿ. ಅದು 14 ವರ್ಷ ತುಂಬಿದಂತಹ ಹಾಗೂ 15 ವರ್ಷ ಒಳಗಡೆ ಇರುವಂತಹ ತಾಯಂದಿರು ನಿಮ್ಮ ಮಕ್ಕಳನ್ನ ತಪ್ಪದೆ HPV ವ್ಯಾಕ್ಸಿನ್ ಅಂತ ಹಾಕ್ತಿದೀವಿ. ಆ HPV ವ್ಯಾಕ್ಸಿನ್ಸ್ ನಿಮ್ಮ ಮಗುವಿನ ಮುಂದಿನ ದಿನಗಳಲ್ಲಿ ಗರ್ಭ ಕ್ಯಾನ್ಸರ್ ಅಂದ್ರೆ ಸರ್ವಿಕಲ್ ಕ್ಯಾನ್ಸರ್ ಆಗೋದನ್ನ ತಡೆಗಟ್ಟುತ್ತೆ. ಈಗ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಉಚಿತವಾಗಿ ಕೊಡ್ತೀವಿ. ಅದೇ ಖಾಸಗಿ ಆಸ್ಪತ್ರೆಗಳಿಗೆ ನಾವು ಹೋಯ್ತು ಅಂತಂದ್ರೆ ನಿಮ್ಗೆ 2,500 ಇಂದ 3,000 ರೂಪಾಯಿಗಳನ್ನ ಕೊಡ್ತೀವಿ. ಹತ್ತಿರದ ಕೋಡಿಚಿಕ್ಕನಹಳ್ಳಿ ಆಸ್ಪತ್ರೆಗಳಲ್ಲಿ ನಾವು ಮಗುವಿನ ಕರ್ಕೊಂಡು ನೀವು ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ದು ಅಥವಾ ಶಾಲಾ ಜನ್ಮ ID ಕಾರ್ಡು ಅಥವಾ ನಿಮ್ಮ ಆಧಾರ್ ಕಾರ್ಡು ಅಥವಾ ಜನ್ಮ ದಿನಾಂಕ ಬರ್ತ್ ಸರ್ಟಿಫಿಕೇಟ್ ಇರ್ತಾವಲ್ಲ ಅದು ತೆಗೆದುಕೊಂಡು ಬಂದ್ರೆ ನಾವು ಹತ್ತಿರದ ಕೋಡಿಚಿಕ್ಕನಹಳ್ಳಿ ಆಸ್ಪತ್ರೆಯಲ್ಲಿ ಎಲ್ಲಾ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ತೀವಿ. ದಯವಿಟ್ಟು ಎಲ್ಲಾ ಪೋಷಕರು ನಿಮ್ಮ ಮಕ್ಕಳಿಗೆ ತಪ್ಪದೇ ಹಾಕ್ಸಬೇಕು. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ನಾವು ಗರ್ಭಕಂಠ ಕ್ಯಾನ್ಸರ್ ಅಥವಾ ಸರ್ವಿಕಲ್ ಕ್ಯಾನ್ಸರ್ ಅಥವಾ ಇನ್ನಿತರ ಕ್ಯಾನ್ಸರ್ ಆಗೋದಂತ ತಡೆಗಟ್ಟುತ್ತೆ. ಆ ಉದ್ದೇಶಕ್ಕೋಸ್ಕರ ಉಚಿತವಾಗಿ ಸರ್ಕಾರ ಹೊಂದಿಕೊಂಡಿದೆ. ದಯವಿಟ್ಟು ಎಲ್ಲಾ ಪೋಷಕರು ಇದನ್ನ ಮನಗಾಣಬೇಕು. ಅದು ಉಚಿತವಾಗಿ ಕೊಡೋದ್ರಿಂದ ನೀವು ದಯವಿಟ್ಟು ಇದನ್ನ ಈ ಕಾಲಾವಕಾಶವನ್ನ ಬಳಸ್ಕೋಬೇಕು. ಇದರಿಂದ ಯಾವುದೇ ತೊಂದರೆ ಆಗಲ್ಲ. ಮಗುವಿಗೆ ಇಂಜೆಕ್ಷನ್ ಆಗ್ತಾ ಅರ್ಧ ಗಂಟೆ ಒಳಗೆ ತನಕ ನಾವು ಆಸ್ಪತ್ರೆಯಲ್ಲಿ ಇಟ್ಕೊಂಡು ನಿಗಾ ವಹಿಸಿಕೊಂಡು ನಿಮಗೆ ಮನೆ ಕಳಿಸ್ತೀವಿ. ದಯವಿಟ್ಟು ಯಾವುದೇ ಪೋಷಕರು ಇರ್ಬೋದು ಅವ್ರನ್ನ ನಮ್ಮ ಹತ್ತಿರದ ಕೋಡಿಚಿಕ್ಕನಹಳ್ಳಿ ಆಸ್ಪತ್ರೆಗೆ ದಯವಿಟ್ಟು ಬನ್ನಿ. ಮತ್ತೆ ಇಲ್ಲ ನಮ್ಮ ಕ್ಲಿನಿಕ್ ಬೆಳೆಗಾಳಿ ಆಸ್ಪತ್ರೆ ಅಲ್ಲಿ ಸಹ ನೀವು ಕೇಳಿದ್ರೆ ನಿಮಗೆ ಮಾಹಿತಿ ಸರಿಯಾಗಿ ಲಭ್ಯವಿರುತ್ತೆ. ದಯವಿಟ್ಟು ಎಲ್ಲರೂ ಲಭ್ಯವಿರುವಂತಹ ಈ ಉಚಿತವಾದ ವ್ಯಾಕ್ಸಿನ್ ಅನ್ನು ಉಪಯೋಗ ಪಡಿಸಿಕೊಂಡು ನಮ್ಮ ಆರೋಗ್ಯ ಇಲಾಖೆಗೆ ಸಹಕರಿಸಬೇಕು ಅಂತ ಮತ್ತೊಮ್ಮೆ ಕಳಕಳಿಯಲ್ಲಿ ಕೇಳ್ಕೊಳ್ತೀವಿ. ನಮ್ಮ ಕೋಡಿಚಿಕ್ಕನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಜಗದೀಶ್ ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ಮಕ್ಕಳಿಗೆ ಮತ್ತೆ ನಿಮ್ಗೆ ತಿಳುವಳಿಕೆ ನೀಡಿದ್ದಾರೆ. ಇವತ್ತಿನ ದಿನಗಳಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಗರ್ಭಕೋಶದ ಕ್ಯಾನ್ಸರ್ ವಿಪರೀತ ಆಗ್ತಾ ಇದೆ. ಇದನ್ನ ತಡೆಗಟ್ಟುವ ಸಲುವಾಗಿನೇ 15 ವರ್ಷನ ಸರ್ 14 ವರ್ಷ ತುಂಬಿ 15 ವರ್ಷ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮುಂಜಾಗೃತಿ ಕ್ರಮವಾಗಿ ಸರ್ಕಾರ ಒಂದು ಆಂದೋಲನವನ್ನ ಹಾಕೊಂಡಿದೆ. ಉಚಿತವಾಗಿ ಕೂಡ ಆ ಇಂಜೆಕ್ಷನ್ ಹಾಕ್ತಾರೆ. ಈಗ ನಾವು ಪ್ರೈವೇಟ್ ಅಲ್ಲಿ ಹೋದ್ರೆ ಸಾರ್ ಹೇಳ್ದಂಗೆ 3,500 4,000 ನರ್ಸಿಂಗ್ ರೂಮ್ಗಳಿಗೆ ಹೋದ 10,000 ಈ ತರ ಎಲ್ಲ ಆಗ್ತದೆ. ನಿಮ್ಮ ಆಜು ಬಾಜು ಪಕ್ಕದ ಮನೆಗಳವರಿದ್ರು ಹೇಳಿ ಈ ಒಂದು ಉಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ಶಾಲೆಗೆ ಬಂದು ನಮ್ಮ ಪೋಷಕರಿಗೆ ಮತ್ತೆ ಮಕ್ಕಳಿಗೆ ನೀವು ಈ ಒಂದು ಜಾಗೃತಿ ಮೂಡಿಸಿದ್ದಕ್ಕಾಗಿ ನಿಮ್ಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ತೀವಿ ಸರ್. ಥ್ಯಾಂಕ್ ಯು. ಸರ್ವೈಕಲ್ ಕ್ಯಾನ್ಸರ್ಗೆ ಈಗ ಡೇಟ್ ಆಫ್ ಬರ್ತ್ ಹೇಳ್ತೀನಿ. 30/3/2011 28/2012 ಈ ಡೇಟ್ ಅಲ್ಲಿ ಹುಟ್ಟಿದಂತ ಮಕ್ಕಳುಗಳಿಗೆ ಮಾತ್ರ ಇಂಜೆಕ್ಷನ್ ಹಾಕಕ್ಕೆ ಇವಾಗ 14 ವರ್ಷದವರೆಗೆ ಮಾಹಿತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮತ್ತೆ ಮುಂಬರುವ ದಿನದಲ್ಲಿ ಇನ್ನು ಡೇಟ್ ಬೇರೆ ತರ ಡೇಟ್ ಚೇಂಜ್ ಕೊಡ್ತಾರೆ. ಅವಾಗ ನಾವು ಮತ್ತೆ ಅನೌನ್ಸ್ ಮಾಡ್ತೀವಿ, ಅವಾಗ ಬಂದು ಹಾಕೋಬೇಕು. ಕೋಡಿಚಿಕ್ಕನಹಳ್ಳಿ ಹಾಸ್ಪಿಟಲ್ ಎಲ್ಲಾರು ಬಂದು ಹಾಕ್ಕೊಳ್ಳಿ. ಯಾರೇ ಅಕ್ಕಪಕ್ಕ ಇರೋರು ನಿಮ್ಮ ಮಕ್ಕಳು ಅಕ್ಕ ತಂಗಿ ಯಾರೇ ಇದ್ರು ಅವ್ರಿಗೆ ಇದು ಸೂಚನೆ ಅವ್ರು ಕೊಟ್ಟು ಕೋಡಿಚಿಕ್ಕನಹಳ್ಳಿ ಹಾಸ್ಪಿಟಲ್ ಬರಕ್ ಹೇಳಿ. ಉಚಿತವಾಗಿ ದೊರೆಯುತ್ತೆ. ಮತ್ತೆ ನೀವು ಹೊರಗಡೆ ಹೋದ್ರೆ 4,000 ಹಾಕ್ಸ್ಕೋಬೇಕು. ಯಾಕಂದ್ರೆ 1 ವರ್ಷದಿಂದ ನಡೀತಾ ಇದೆ. ಈ ಗೌರ್ಮೆಂಟ್ ಅಲ್ಲಿ ಇವಾಗ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲಾರು ಬನ್ನಿ. ಎಲ್ಲಾರು ಫೀಲ್ಡಲ್ಲಿ ಬಂದಾಗ ಕೇಳ್ತಾ ಇದ್ದಾರೆ. ಇವಾಗ ಉಚಿತವಾಗಿದೆ, ಬನ್ನಿ ಸಹಕರಿಸಿ ಎಲ್ಲಾರು ತಗೋಬೇಕಂತ ಕೇಳ್ಕೊಳ್ತೀವಿ. ಹಾಗೆ ಇನ್ನೊಂದು, ಈಗ ಬೇಸಿಗೆ ಕಾಲ ಇರೋದ್ರಿಂದ ಬೇಸಿಗೆ ಬಿಸಿ ತಾಪಮಾನ ಜಾಗತಿಕವಾಗಿ ಜಾಸ್ತಿ ಆಗ್ತಿದೆ. ದಯವಿಟ್ಟು ಮಕ್ಕಳುಗಳನ್ನ 12ರಿಂದ 3 ಗಂಟೆ ಒಳಗಡೆ ಬಿಸಿಲಿಗೆ ಕಳಿಸುವಂಥದ್ದು, ಆಟ ಆಡ ಕಳಿಸುವಂಥದ್ದು ಈ ರೀತಿ ಮಾಡಬೇಡ್ರಿ. ಯಾಕೆಂದ್ರೆ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿ ಮಕ್ಕಳು ಕೋಮಾ ಸ್ಟೇಜ್ ಅಂದ್ರೆ ಪ್ರಜ್ಞೆ ತಪ್ಪುವಂಥದ್ದು, ನೀರಿನಂಶ ಕಡಿಮೆಯಾಗಿ ಜ್ವರ ಜಾಸ್ತಿ ಆಗೋದು ಮತ್ತೆ ಇನ್ನಿತರ ಅನಾರೋಗ್ಯಕರಗಳು ಉಂಟಾಗೋದ್ರಿಂದ ದಯವಿಟ್ಟು ಮಕ್ಕಳಿಗೆ ಹೊರಗಡೆ ನೀರನ್ನ ಕುಡಿಸುವಂಥದ್ದು, ಹೊರಗಡೆ ತೆರೆದ ತಿಂಡಿ ತಿನಿಸುಗಳನ್ನ ಈ ಬೀದಿ ಬಯಲಿನಲ್ಲಿ ಮಾರುವಂತ ಹಣ್ಣುಗಳನ್ನ ಕೊಡದಾಗೆ ಅವ ತಪ್ಪಿಸಿ ದಯವಿಟ್ಟು ಮನೇಲಿ ಸಿಕ್ಕಲ್ಲಿ ಈಗ ಬೇಸಿಗೆ ಕಾಲ ಇರೋದ್ರಿಂದ ಹೊರಗಡೆ ಈ ಚಾಟ್ಸ್ ಬರ್ತಾವಲ್ಲ, ಗೋಬಿ ಮಂಚೂರಿ ತರ ಕರಿದ ಪದಾರ್ಥಗಳನ್ನ ದಯವಿಟ್ಟು ಕೊಡಬೇಡ್ರಿ. ಯಾಕೆಂದ್ರೆ ಜೀರ್ಣಕ್ರಿಯೆ ಆಗಲ್ಲ. ಅದರಿಂದ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಅಥವಾ ಅತಿಸಾರ ಅಥವಾ ಆಮ್ಲಶಂಕೆ ಅಥವಾ ಭೇದಿಗಳು ಉಂಟಾಗುತ್ತೆ. ದಯವಿಟ್ಟು ಎಲ್ಲಾ ಪೋಷಕರು ಮನೆಯಲ್ಲಿ ಮಾಡಿದಂತಹ ನಿಮ್ಮ ಮನೆಗಳಲ್ಲಿ ಹೋಮ್ ಮೇಡ್ ಮಾಡಿರೋದ್ರಿಂದ ಆಹಾರಗಳನ್ನೇ ಕೊಟ್ಟು ಮಕ್ಕಳ ಆರೋಗ್ಯವನ್ನ ಕಾಪಾಡಿ ಹೆಚ್ಚಿಗೆ
ಅರ್ಧ ಗಂಟೆಗೊಮ್ಮೆ ನೀರನ್ನು ಹೆಚ್ಚಿಗೆ ಕುಡಿಸಿ ಮಗುವಿನ ನೀರಿನ ಅಂಶ ಕಡಿಮೆ ಆಗಿ ತೊಂದರೆ ಆಗದಂಗೆ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಕಿವಿ ಮಾತನ್ನ ಹೇಳಕ್ಕೆ ಮತ್ತೊಮ್ಮೆ ಇಷ್ಟಪಡುತ್ತೆ. ಅದೇ ಮತ್ತೆ ಈಗ ನಾನು ಆಗ್ಲೇ ಹೇಳಿದೆ, ಮಕ್ಕಳಿಗೆ ಯಾರಿಗಾದ್ರೂ ನಿಮ್ಮ ಮನೆಯಲ್ಲಿ 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಮತ್ತೆ ಜ್ವರ ಮತ್ತೆ ಸಂಜೆ ಆದ್ರೆ ತೂಕ ಇಳಿಯುವಂಥದ್ದು, ಹಸಿವಾಗದೇ ಇರುವಂಥದ್ದು, ಕಫದಲ್ಲಿ ಕೆಮ್ಮದಾಗ ರಕ್ತ ಬೀಳುವಂತಹ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಅದು ನಿಮ್ಮ ಮಕ್ಕಳಿಗೆ ಹೊರಡುತ್ತೆ. ಆದ್ರಿಂದ ನಿಮ್ಮ ಮನೆಗಳಲ್ಲಿ ಅದನ್ನು ಮತ್ತೆ ವಾಸಿಯಾಗಬಲ್ಲಂತ ರೋಗ ಕೇವಲ 2 ತಿಂಗಳಲ್ಲಿ ಮಾತ್ರ ತಗೊಂಡ್ರೆ ನೀವು ಇನ್ನೊಬ್ಬರಿಗೆ ಹರಡದಂಗೆ ತಡೆಗಟ್ಟುತ್ತೆ. ನಮಗೆ ಉಚಿತವಾಗಿ ಆಸ್ಪತ್ರೆಗಳಲ್ಲಿ ಸಿಗೋದ್ರಿಂದ ದಯವಿಟ್ಟು ಯಾರಿಗಾದ್ರೂ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನೆಯ ಸದಸ್ಯರು ಯಾರಿಗೇ ಇರಲಿ ಅಥವಾ ಸ್ಮೋಕ್ ಮಾಡುವಂತ ಇರ್ಬೋದು, ಹೊರಗಡೆ ಕಾರ್ಖಾನೆ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿರ್ಬೋದು, ಅವ್ರಿಗೆ ಯಾರಿಗಾದ್ರೂ ಈ ತರ ಲಕ್ಷಣಗಳು ಕಾಣಿಸ್ಕೊಂಡ್ರೆ ದಯವಿಟ್ಟು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಕಫ ಪರೀಕ್ಷೆ ಮಾಡಿ ಮತ್ತೆ ಉಚಿತವಾಗಿ ನಾವು ಚಿಕಿತ್ಸೆ ನೀಡಲಾಗುತ್ತೆ. ಯಾಕೆಂದ್ರೆ ಅವಕ್ಕೆಲ್ಲ ಹೊರಗಡೆ ಹೋದ್ದು 10,000 20,000 ರೂಪಾಯಿ ನೀವು ಆರ್ಥಿಕ ತೆರವನ್ನ ತರಬೇಕಾಗುತ್ತೆ. ಎಲ್ಲವೂ ಉಚಿತವಾಗಿ ಲಭ್ಯ ಇರೋದ್ರಿಂದ ದಯವಿಟ್ಟು ಈ ಕಾಲಾವಕಾಶನ ಬೆಳೆಸ್ಕೋಬೇಕು. ಮಕ್ಕಳಿಗೆ ಆಗಲಿ ನಿಮ್ಮಿಂದ ಮಕ್ಕಳಿಗೆ ಬೇಗ ಸೋಂಕು ಹರಡೋದ್ರಿಂದ ಯಾರಿಗಾದ್ರೂ ರೋಗ ಇದ್ರೆ ಪ್ರತ್ಯೇಕವಾಗಿ ಇಸ್ಕೊಂಡು ಆ ರೋಗವನ್ನು ಹರಡದಂಗೆ ಅವ್ರು ಬಳಸಿದಂತಹ ವಸ್ತುಗಳನ್ನ ತಗ್ಗಿಸ್ದಂಗೆ ಕೊಡೋದಂಗೆ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ದಯವಿಟ್ಟು. ಯಾಕೆಂದ್ರೆ ಸೋಂಕು ಮತ್ತೆ ಬೇಸಿಗೆ ಕಾಲದಲ್ಲಿ ಈಗಾಗಲೇ ಕಲುಷಿತ ನೀರು, ಕಲುಷಿತ ಕುಡಿಯುವ ನೀರಿನಿಂದ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ. ಯಾವ್ಯಾವ ಅಂತಂದ್ರೆ ಟೈಫಾಯ್ಡ್ ಇರ್ಬೋದು, ಜಾಂಡೀಸ್ ಇರ್ಬೋದು, ಕಾಲರ ಇರ್ಬೋದು, ಈ ರೀತಿ. ಆದ್ರಿಂದ ಮನೆಯಲ್ಲಿ ಸಾಧ್ಯವಾದಷ್ಟು ಕಾಯಿಸಿ ಆರ್ಸಿದ ನೀರೇ ಕುಡ್ರಿ, ಇಲ್ಲ ಅಥವಾ RO ಪ್ಲಾಂಟ್ ನೀರನ್ನೇ ಕುಡಿಸಿ, ಅಥವಾ ಹಣ್ಣುಗಳನ್ನ ನೀವು ಹೊರಗಡೆಯಿಂದ ತಗೊಂಬಂದು ನಿಮ್ಮ ಎದುರುಗಳಲ್ಲೇ ಹಣ್ಣುಗಳನ್ನ ಹಚ್ಚಿ ಆ ಮಕ್ಕಳಿಗೆ ಆ ಕ್ಷಣಾರ್ಧದಲ್ಲೇ ನೀವು ತಿನ್ಸೋದು ಕಲ್ತ್ಕೊಳ್ರಿ. ಅದನ್ನ ಒಣಗಿಸಿ ಇಟ್ಟು ಧೂಳು ಕುಂತಾದ್ಮೇಲೆ, ನೊಣಗಳು ಕುಂತಾದ್ಮೇಲೆ, ಕ್ರಿಮಿಕೀಟಗಳು ಕುಂತಾದ್ಮೇಲೆ ಕೊಟ್ರೆ ಮಗು ಸೋಂಕು ಈಡಾಗಬಹುದು. ಆಮೇಲೆ ನಿಮ್ಮ ಹತ್ತಿರದ ಆಸ್ಪತ್ರೆಗಳಿಗೆ ಹೋದ್ರೆ ಸುಮಾರು ದುಡ್ಡು ಹಣ ವ್ಯಯ ಆಗೋದ್ರಿಂದ ನಾವು ಬಹಳ ಬೇಸಿಗೆ ಕಾಲ 3 ತಿಂಗಳು ಜೂನ್ ತಿಂಗಳ ತನಕ ಬಹಳ ಎಚ್ಚೆತ್ತುಕೊಂಡು ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕು. ಯಾಕೆಂದ್ರೆ ಸಾವಿರಾರು ರೂಪಾಯಿಗಳು ಖರ್ಚಾದ್ರಿಂದ ನೀವು ಪ್ರತಿ ದಿನ ನಿಮ್ಮ ಹಣ ವ್ಯಯಕ್ಕೆ ಬಹಳ ಮೌಲ್ಯ ಇದೆ. ದಯವಿಟ್ಟು ಹಣ ವ್ಯಯ ಮೌಲ್ಯ ಆಗ್ತದೆ ನೀವು ತಡೆಗಟ್ಟಬೇಕು ಅಂತ ನಾನು ನಮ್ಮ ಕಳಕಳಿಯ ಮನೆ. ಸರಿ ಸರ್, ಸಾಕ್ಬಿಟ್ರು, ಕಳ್ಸ್ಬೇಡಿ ಮೇಡಮ್. ಒಂದು ನಿಮಿಷ ಲೈನ್